ಜಮಖಂಡಿಯಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ ಎಸ್ಐಆರ್ ವೀಕ್ಷಣೆ. ಜಮಖಂಡಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ನಗರದ 1ನೇ ಹಾಗೂ 12ನೇ ವಾರ್ಡುಗಳಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ಕಾರ್ಯವನ್ನು ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಮಿತ್ರಾ ಗುಳಬಾಳ್ ಅವರ ನೇತೃತ್ವದಲ್ಲಿ ವೀಕ್ಷಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ಗಣತಿ ಕಾರ್ಯವನ್ನು ಅವಲೋಕಿಸಲಾಯಿತು. 1ನೇ ವಾರ್ಡ್ನ ಬಿಎಲ್ಒ ಸಂಗೀತಾ ಹಾಗೂ 12ನೇ ವಾರ್ಡ್ನ ಬಿಎಲ್ಒ ರಾಘವೇಂದ್ರ ಮಾಳು ಭಜಂತ್ರಿ ಅವರನ್ನು ಭೇಟಿ ಮಾಡಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದ ಕುರಿತು ಮಾಹಿತಿ ಪಡೆದು ಪರಿಶೀಲಿಸಿದರು. ಈ ವೇಳೆ ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ರುಕ್ಮಿಣಿ ಗಸ್ತಿ ಹಾಗೂ ಕಾಂಗ್ರೆಸ್ ಮುಖಂಡೆ ಕಾವೇರಿ ಪತ್ತಾರ್ ಉಪಸ್ಥಿತರಿದ್ದರು. ಬಿಎಲ್ಒಗಳು ಮತದಾರರಿಗೆ ಸರಿಯಾದ ಮಾಹಿತಿ ನೀಡಿ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಅರ್ಜಿಗಳನ್ನು, ಫಾರ್ಮ್ಗಳನ್ನು ನಿಖರವಾಗಿ ಭರ್ತಿ ಮಾಡಿಕೊಡಬೇಕು. ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈತಪ್ಪದಂತೆ ಹಾಗೂ ಅನರ್ಹ ಹೆಸರುಗಳು ಸೇರ್ಪಡೆಯಾಗದಂತೆ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖಂಡರು ತಿಳಿಸಿದರು. ವೋಟಿಂಗ್ ಇಲ್ಲೇ ಐತ್ರಿ. ನಾವು ನಡುವಣ್ಯಾಗ 2004 ಲಿಸ್ಟ್ ತಂದಿದ್ದೇವ್ರಿ. ಅದನ್ನ ಇಲ್ಲಿ ಹಚ್ಕೊಂಡಾರಿ. ಇಲ್ಲಿ ಬಂದೈತ್ರಿ. ಅದು 2002 ಪ್ರೂಫ್ ತಗೊಂಬಾತಾರ್ರಿ. ಅವ್ವ ಬಂದಾರ ತಗೊಂಬಾತಾರ. ಅವ್ರೆಲ್ಲ ತಿಳ್ಕೊಂಡಾರಿ. ಅವರು ಸಂಬಂಧ ಬರಂಗಿಲ್ಲ. ಇಲ್ಲಿ ಏನ್ ಬರ್ದಾರ ನೋಡ್ಯಾರೇನ್ರಿ? ಮ್ಯಾಲ ಏನ್ ಓದ್ರದನ್ರಿ? ವೋಟಿಂಗ್ ಕಾರ್ಡ್ ಇತ್ತ ನಿಮ್ಮ ಅಪ್ಪ ಅಮ್ಮಂದ್ರಿ ಅವ್ರ ಇರ್ಲಿ 60 ವರ್ಷದಿಂದ ನಮ್ಮ ಅವ್ವ ಅಪ್ಪಾರಿ ಬಾಳ 70 ವರ್ಷ ಮ್ಯಾಲ ಸತ್ತಾರ್ರಿ. ಅವಾಗ ಸತ್ರನು ಈಗ ಮಣ್ಣು ಸಿಕ್ಕೈತ್ರಿ ಅವ್ರದ. ಈಗ ನಮ್ಮ ಅವ್ರದಾರ ಹೇಳಾಕತ್ತೀನ್ರಿ, ಇರ್ತೈತಿ ಒಂದ್ ಸ್ವಲ್ಪ ಟ್ರೈ ಮಾಡಿ. ಅವ್ರು ರವ ಸಿಗ್ಬೋದ್ರಿ. ಆದ್ರ ವೋಟಿಂಗ್ ನಡೀತೈತಿ ಅಂದಾರ್ರಿ. ಏನ್ ಕೈಲಿ ಎತ್ರಿ ಈಗ ನಿಮ್ಗೆ ಏನ್ ಸಮಸ್ಯೆ ಆಗೈತ್ರಿ? ಒಟ್ಟ ಅದೇ ರೀ ನಿಮ್ ವೋಟಿಂಗ್ ಕಾರ್ಡ್ ಹಾಕೋದು. ಈ ಫಾರ್ಮೇಟ್ ತುಂಬಾಕ್ ನಿಮ್ಗೆ ನಿಮ್ ಪ್ರೂಫ್ ಏನೂ ಇಲ್ಲ. 2004ರಿಂದ ಐತ್ರಿ. 4ರಿಂದ ಯಾರ್ದೈತ್ರಿ? ಅಂದೇ ಐತ್ರಿ. ನಮ್ಮ ಹುಡುಗರು ಮತ್ ಇದ್ರೆ ಯಾಕ ಅವ್ನು ತುಂಬ ಮಾಡ್ತಾರೆ. ಎಲ್ಲಿ ತರೋದ್ರಿ? ಸರ್ಕಾರ ಮಾಡ್ಯಾರಿಲ್ಲ ಅಲ್ಲ. ನಿಮ್ಗೆಲ್ಲ ಒಂದ್ ಫಾರ್ಮ್ ಕೊಟ್ಟಾರು, ಒಂದು ಫೋಟೋ ಹಚ್ಚಿಸ್ಕೊಂಡಾರ. ಏನೈತ್ರಿ ಅದು ಫಾರ್ಮ್? ಈಗ ನೀವು ಅಂಗನವಾಡಿ ಟೀಚರ್ ಆಗಿ ನಿಮ್ಗೆ ಬೂತ್ ವೈಸ್ ಏಜೆಂಟ್ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೂತ್ ವೈಸ್ ಏಜೆಂಟ್ ಕೊಟ್ಟು ಅವ್ರು ಎಲ್ಲ ಅಂದ್ರೆ ಡೈಲಿ ನಿಮ್ಗೆ ಸಪೋರ್ಟ್ ಮಾಡ್ತಾರ? ಮಾಡ್ತಾರೆ. ಆಮೇಲೆ ನಿಮ್ಗೆ ಸ್ಪಂದನ ಕೊಡ್ತಾರೆ ಎಲ್ಲ ವೋಟಿಂಗ್ದವರು ಅಂದ್ರೆ ಮಾಡ್ತಾರಲ್ಲ. ಅವ್ರು ಕರೆಕ್ಟಾಗಿ ನಿಮ್ಗೆ ಏನು ತೊಂದರೆ ಕೊಡ್ತಾರೋ, ನೀವು ಹೋಗಿದ್ದು ಮಾಹಿತಿಗಳು ಹೇಳಂದ್ರೆ ಎಲ್ಲ ಕರೆಕ್ಟ್ ಹೇಳ್ತಾರೆ, ನಿಮ್ಗೆ ಹೇಳ್ತಾರೆ. ಆಮೇಲೆ ಈ ಬೂತ್ಗೆ ನೇಮಿಸಿದಂಥವ್ರನ್ನ ಕರ್ಕೊಂಡು ನೀವು ಯಾಕೆ ಕೆಲಸ ಮಾಡೋಕ್ಕಿಲ್ಲ? ಅವರು ಕಾಂಗ್ರೆಸ್ನವ್ರ ಊರಿಗೆ ಹೋಗಿ ಮತ್ತೆ 2 ದಿವಸ ಹೋಗ್ಯಾರಿ. ಈಗ ನಾವು ಅವರು ಕೂಡ ಮಾಡತ್ತೀವಿ. ಎಲ್ಲರೂ ಮನೆ ಕಂಪಲ್ಸರಿ ಮನೆಗೆ ಹೋಗಿ ಹೇಳಿ ಮಾಹಿತಿ ಹೇಳಿ. ಅಂದ್ರೆ ನಿಮ್ಗೆ ಅವ್ರ ಬೂತ್ ಏಜೆಂಟ್ಗಳು ನಾವು ಏನು ಕಾಂಗ್ರೆಸ್ ಪಕ್ಷದಿಂದ ನಾವು ನೆನೆಸಿದ್ದೀವಲ್ಲ, ಅವ್ರ ಡೈಲಿ ನಿಮ್ಮ ಜೊತೆ ಬರ್ತಾರೆ. ಆಮೇಲೆ ಇವಾಗ ಇವರೆಲ್ಲ ಲೋಕಲ್ ಇರ್ತಾರೆ. ಇವ್ರು ಫಾರ್ಮ್ ತುಂಬ್ತೀರಿ, ಏನೋ ಒಂದು 2 ಫಾರ್ಮ್ ಕೊಡ್ತೀರಿ, ಒಂದು ರಿಶೀಡ್ ನಮ್ಗೆ ಸೈ ಮಾಡಿಕೊಡ್ತಾರೋ. ಇವ್ರದಲ್ದ ಹೆಬ್ಬಟ್ಟಿನವ್ರು ಇರ್ತಾರೋ, ಅವ್ರಿಗೆ ಬರೆಯಕ್ಕೆ ಬರಂಗಿಲ್ಲ. ಅವಾಗ ನೀವು ಏನು ಮಾಡ್ತೀರಿ? ನಾವು ಒಂದು ಪಾಯಿಂಟ್ ಮಾಡೀವ್ರಿ. ಈಗ ತಾಲೂಕು ಮಟ್ಟದಾಗ ಒಂದು ಪಾಯಿಂಟ್ ಮಾಡ್ಯಾರ ಮೇಡಮ್ ಆಗಿ, ಎಸ್ ಮೇಡಮ್ ಆಗಿ 10 ಪಾಯಿಂಟ್ ಕಡೆ ಕಳಿಸ್ತಿದ್ವಿ. ಅಲ್ಲಿ ಹೆಲ್ಪ್ ಆಗ್ಲಿಕ್ಕಂದ್ರೆ ನಾವು 2002ರಿಂದ ಮಾಹಿತಿ ತಗೊಂಡು ಅವ್ರಿಗೆ ಮಕ್ಕಳು ಹೆಲ್ಪ್ ಮಾಡಿ ಈಗ ಹೆಬ್ಬಟ್ಟಿನವ್ರು ಇರಲಿ, ಒಂದು ಕಲಿತವ್ರು ಇರ್ತಾರೋ, ಕಲಿಲ್ಲವ್ರು ಇರ್ತಾರೋ, ಆಮೇಲೆ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರಲ್ಲ, ಅವ್ರಿಗೆ ಹೆಂಗೆ ಮಾಡ್ತೀವಿ? ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊತೀವಿ ಫಸ್ಟ್. ಇಲ್ಲ ಅವ್ರ ರಿಲೇಟಿವ್ ಇರ್ತಾರೆ ಇಲ್ರಿ, ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅವ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ. ಅಕಸ್ಮಾತ್ ಅವ್ರ ಫೋನ್ ನಂಬರ್ ಅವ್ರು ಏನೂ ಸಿಗಲಿಲ್ಲ ಅಂದ್ರೆ, ಈಗ ಇವ್ರ ಮಗನ ಹೋಗಿರ್ತಾರೆ, ಜಾಬಿಗೆ ಹೋಗಿರ್ತಾರೆ, ಯಾರು ಇರಲ್ಲ ಆ ಊರೊಳಗೆ, ಅವ್ರು ಇಲ್ಲಿಯವರೇ ಇರ್ತಾರೆ, ಅವರು ನೌಕರಿ ಮಾಡಿ ಬೇರೆ ಬೇರೆ ಹೋಗಿರ್ತಾರೆ, ಅವ್ರು ಬೇಕಾಗಿರ್ತೈತಿ. ಆ ಹೊತ್ತಿಗೆ ನೀವು ಹೆಂಗೆ ಮಾಡ್ತೀರಿ? ಸ್ಕ್ಯಾನ್ ಮಾಡ್ತೀವಿ, ಅದ್ರೊಳಗೆ ನಂಬರ್ ಇರ್ತೈತಿ. ಅವಾಗ ಕಾಲ್ ಮಾಡ್ತೀವಿ. ಒಂದು ವೇಳೆ ನಿಮ್ಗೆ ಏನಾದರೂ ಲಿಸ್ಟ್ ಸಿಗಲಿಲ್ಲ, ಅವ್ರೇನೋ ಕಾಂಟ್ರಾಕ್ಟ್ ಸಿಗಲಿಲ್ಲ ಅಂದ್ರೆ ನೀವು ಏನು ಮಾಡಬೇಕು? ಚುನಾವಣೆ ಅಧಿಕಾರಿಗೆ ಹೋಗಿ ನಾವು ಇಷ್ಟು ವೋಟಿಂಗ್ ಕಾರ್ಡ್ ನಾವು ಮಾಡಿದ್ದೀವಿ,
ಇಲ್ಲಿ ಲೋಕಲ್ನವ್ರು ಅದಾರ, ನಮ್ಮ ಇಂಡಿಯಾದವ್ರು ಅದಾರ, ನಮ್ಮ ಜಮಖಂಡಿ ತಾಲೂಕಿನವರು ಅದಾರ. ಇಷ್ಟು ಪಾಯಿಂಟ್ಗಳು ನಮಗೆಲ್ಲ ರೆಡಿ ಇದಾವೆ. ಇಷ್ಟು ಪಾಯಿಂಟ್ ಇಲ್ಲಿ ಲೋಕಲ್ನವರು ಇಷ್ಟು ಅವ್ರು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅಂತೇಳಿ ನೀವು ಚುನಾವಣೆ ಅಧಿಕಾರಿಗಳು ಲಾಸ್ಟಿಗೆ ಕೊಡ್ತೀರಿ. ಅದಕ್ಕಾಗಿ ಮತ್ತೆ ನಿಮಗೆ ಏನಾದ್ರು ತೊಂದರೆ ಯಾರೇ ಏನಾರು ಎಲ್ಲೇ ಹೋದ್ರ ಮಾಡ್ರ ನಿಮ್ಗೆ ಏನಾದರೂ ಕಷ್ಟ ಏನಾದ್ರು ಪ್ರಾಬ್ಲಮ ಏನಾದರೂ ನಿಮ್ಗೆ ಆಮೇಲೆ ಇನ್ನೂ ಕೊನೋ ಸಿಚುವೇಶನ್ ಬಂದು ನಿಮ್ಗೆ ಏನಾದರೂ ಸಹಕಾರ ಆಮೇಲೆ ನಿಮ್ಗೆ ಏನಾದ್ರು ತೊಂದರೆ ಯಾರು ನಿಮ್ಗೆ ಹೋಗಿ ಲಿಸ್ಟ್ನವ್ರು ಏನಾದ್ರು ತೊಂದರೆ ಕೊಡಕತ್ರ ಈ ಪಾರದ ತುಂಬ ನಿಮಗೆ ಯಾವುದೇ ಏನೋ ತೊಂದರೆ ಬಂದ್ರೆ ನಮ್ಗೆ ಹಾಂ ಸರ್ ನೀವು ಏನೋ ಬಿಂದಾಸಾಗಿ ನೀವು ಕೆಲಸ ಮಾಡಬೇಕು, ಆಮೇಲೆ ಧೈರ್ಯದಿಂದ ಮಾಡಬೇಕು, ನೀಟಾಗಿ ಮಾಡಬೇಕು, ಯಾವ ರಿಜೆಕ್ಟ್ ಆಗಬಾರ್ದು. ಒಂದು ಬೂತ್ನ್ಯಾಗ ಒಂದು 100 ವೋಟ್ ಹೋದ್ವು ಅಂದ್ರೆ ಎಷ್ಟು ಒಂದು 20,000. ನಮ್ಮ ಜಮಖಂಡಿ ತಾಲೂಕಿನಾಗ ಒಂದು ಬೂತಿಗೆ ಒಂದು 100 ವೋಟ್ ಹೋದ್ರೆ 20,000 ವೋಟ್ ನಮಗೆ ನುಕ್ಸಾನ್ ಆಗ್ತಾವೆ. ಅದಕ್ಕಾಗಿ ನಿಮ್ದು ಹೆಚ್ಚು ಜವಾಬ್ದಾರಿ ಐತಿ. ಕೇಳಿನವ್ರುಗಳಾಗಲಿ ಮತ್ತು ಬೂತ್ ಏಜೆಂಟ್ಗಳಾಗಲಿ ಅವ್ರು ಕೆಲಸ ಮಾಡಿಕೊಂಡು ನಾಳೆ ನೀವು ಅವ್ರು ಬರಲಿಲ್ಲ ಅಂದರೆ ಇಲ್ಲಿ ನಾನು ನಿಮ್ಮ ಹೆಸರು ಕೇಳಬೇಕು, ರಿಜೆಕ್ಟು ಆಗಬಾರ್ದು. ಅದಕ್ಕಾಗಿ ನೀವು ಚೆಂದಾಗಿ ಮಾಡಿಕೊಂಡು ನಿಮ್ಗೆ ಏನೋ ತೊಂದರೆ ಆದರೂ ಎಷ್ಟು ದಿನ ಆಗ್ತದೆ? 15 ದಿನ. ಜೂನ್ 30ರಿಂದ ಶುರು ಮಾಡಿದ್ವಿ. ಏನು ಇಲ್ಲಿ ಸ್ಪಂದನ ಇಲ್ಲ ನಮ್ಮ ಕಾಲನಿ ವತಿಯಿಂದ ಮನೆ ಮನೆಗೆ ಹೋಗ್ತಿರ್ಲಿಲ್ಲ. ಮನೆಗೆ ಹೋದೊಳಗ ಅವ್ರು ನಿಮ್ಗೇನೋ ಏನು ತೊಂದರೆ ಅದು ಏನು ಮಾಡ್ಯಾರ? ಏನಿಲ್ರಿ ಮೇಡಮ್, ಎಲ್ಲ ನಾವು ಮಾಹಿತಿ ಕೇಳ್ತೀವಿ, ಅವ್ರು ಮಾಹಿತಿ ಕೊಡ್ತಾರೆ ಮೇಡಮ್. ನಾವು ನಮ್ದು ರೂಲ್ಸ್ ಹೆಂಗದ್ರಿ ಮೇಡಮ್ ರೀ, ಹೋಗ್ತೇವ್ರಿ ಮನೇಲಿ ಅವ್ರು ಫಾರ್ಮ್ ಕೊಡ್ತೀವಿ, ಮತ್ತು ಅದನ್ನ ಫಾರ್ಮನ್ನ ಹೆಂಗೆ ತುಂಬಬೇಕು ಅನ್ನೋದೇ ಹೇಳ್ಕೊಡ್ತೀವಿ ಮೇಡಮ್ ರೀ. ಮತ್ತು ಅವರಿಗೆ ಸಹಾಯವಾಣಿಯನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ವತಿಯಿಂದ ನಾವು ತೆಗೆದೇವ್ರಿ. ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಹಾಯವಾಣಿಯನ್ನು ತೆಗೆದಾರೆ ಮತ್ತು ಹೆಲ್ಪ್ ಡೆಸ್ಕನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ತಮ್ಮ 2002ರ ಕ್ರಮ ಸಂಖ್ಯೆಯನ್ನು ಭಾಗ ಸಂಖ್ಯೆಯನ್ನು ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಆಗಲಿಲ್ಲ ನಾವು ಸ್ವಲ್ಪ ಅವ್ರಿಗೆ ಏನು ಮಾಡ್ತೇವೆ ಅಂದರೆ ಹೆಲ್ಪ್ ಮಾಡ್ತೇವೆ. ಈಗ ಮತ್ತು ತಮ್ಮ ಕಾಲನಿ ಒಳಗೆ ಹೇಳೋದಾದ್ರೆ ಇಲ್ಲಿ ಎಲ್ಲರೂ ಹಿರಿಯರು ಮತ್ತು ಎಲ್ಲ ಪಕ್ಷದ ಮುಖಂಡರು ನಮ್ಗೆ ಏನು ಮಾಡೋದು ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಬೂತ್ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬೂತ್ ಏಜೆಂಟ್ ನಾವು ನೇಮಿಸಿದ್ದೀವಿ. ಹಾಂ ರೀ, ಸಂತೋಷ್ ಹೆಗ್ಗೊಂಡವ್ರು ಅಂತ ಹೇಳಿ ಅವ್ರೇನು ಸಹಕಾರ ಮಾಡ್ಯಾರ ಇಲ್ಲ ಮಾಡಿದ್ದಾರೆ ನಮಗೆ. ಮತ್ತು ಇವಾಗ ಯಾಕೆ ಬಂದಿಲ್ಲ? ನೀವು ಯಾಕೆ ಕರ್ಕೊಂಡು ಅವ್ರನ್ನ ಕರ್ಕೊಂಡು ಯಾಕೆ ಕೆಲಸ ಮಾಡ್ತಿಲ್ಲ? ಅವರು ಪಾಪ ಏನೋ ಅವ್ರದ್ದು ವೈಯಕ್ತಿಕ ಕಾರಣದಿಂದ ಅವ್ರಿಗೆ ಬರಾಕ್ತಿದ್ರು. ಆದ್ರೆ ಅವ್ರನ್ನ ಕರ್ಕೊಂಡೆ ನೀವು ಕೆಲಸ ಮಾಡ್ಬೇಕಲ್ಲ. ನಾಳೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಒಂದು ವೋಟ್ ಮಿಸ್ಟೇಕ್ ಆತಂದ್ರೆ ಅದಕ್ಕೆ ನೀವು ಎಲ್ಲಗಳ ಕಾರಣ ಅವ್ರ ಬೂತ್ ಅವರು ಬರ್ತೇವೆ ಅಂತ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ನನಗೆ ಈಗ ಜಾಯ್ನ್ ಆಗ್ತಾರೆ ಮೇಡಮ್. ಸ್ವಲ್ಪ ಏನೋ ಅವ್ರ ಕೆಲಸದ ಹೋಗಿದ್ದಾರೆ, ಮತ್ತೆ ಬಂದು ಅವ್ರು ನನಗೆ ಜಾಯ್ನ್ ಆಗ್ತಾರೆ. ಅಂದ್ರೆ ನಿಮ್ಗೆ ಸ್ಪಂದನ ಮಾಡ್ಯಾರ ಅವರು? ಮಾಡ್ಯಾರ. ಇಲ್ಲಿ ನಮ್ಮ ಕಾಲನಿ ವತಿಯಿಂದ ಏನು ಸಮಸ್ಯೆಗಳು ಆಗಿಲ್ಲ, ಏನು ಸಮಸ್ಯೆ ಇಲ್ಲ. ಏನಾರು ಇದ್ರೆ ಆಮೇಲೆ ಇವಾಗ ಈಗ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೋ ಒಂದಿಷ್ಟು ನೌಕರಿ ಬದಲಿ ಎಲ್ಲ ಹೋಗಿರ್ತಾರ ಕಡೆ ಆ ವೋಟಿಂಗ್ ಆಮೇಲೆ ಅವ್ರನ್ನ ಮ್ಯಾಕ್ಸಿಮಮ್ ನಾವು ಟ್ರೇಸ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರಯತ್ನ ಮಾಡ್ತಾ ಇದ್ದೇವೆ. 80% ರೀಚ್ ಆಗಿದೆ. 20%ನ್ನು ಬೇರೆದವ್ರ ಕಡೆಯಿಂದ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೇವೆ. ಬಹಳ ನಮ್ಗೆ ತೊಂದರೆ ಆಗಿತ್ತಪ್ಪ ಅಂದ್ರೆ ಹಿರಿಯರನ್ನ ಕೇಳಿ ಮತ್ತು ಅಕ್ಕಪಕ್ಕ ಮನೆಯದವ್ರನ್ನ ಕೇಳಿ ಅದನ್ನ ಏನು ಮಾಡ್ತಾ ಇದ್ದೇವೆ ಅಂದ್ರೆ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅವರಿಗೆ ಸುದ್ದಿ ಮುಟ್ಟಿಸುವಂಥ ವಿಚಾರ ಮುಟ್ಟಿಸುವಂಥ ಕೆಲಸನ ಮಾಡ್ತಾ ಇದ್ದೇವೆ. ಈಗ ಅವ್ರಿಗೆ ಏನೂ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಚುನಾವಣೆ ಅಧಿಕಾರಿಗೆ ಯಾವ ಸಿಕ್ಕಿಲ್ಲ ಅವ್ನ ಲಿಸ್ಟ್ ಕೊಡ್ಬೋದಾ? ಕೊಡ್ತೇವೆ. ಅದನ್ನ ಯಾಕಂದ್ರೆ ನಾಳೆ ತೊಂದರೆ ಆಗ್ಬಾರ್ದು. ಇವಾಗ ನೋಡು ಎಷ್ಟೋ ಬದಲಿಯಾಗಿ ಹೋಗಿರ್ತಾರೋ, ಅವ್ರ ಫೋನ್ ನಂಬರ್ ಇರಂಗಿಲ್ಲ, ಬೇರೆ ದೇಶಕ್ಕೆ ಇರ್ತಾರೋ, ನೌಕರಿ ಮಾಡ್ತಿರ್ತಾರೋ, ಅಂತ ಜನದ್ದು ನಮ್ಮ ಕರ್ನಾಟಕದಾಗ ನಮ್ಮ ಭಾರತದಾಗ ಇರ್ತಾರ, ಅವ್ರೇನು ಬೇರೆ ಕಡೆ ಇಲ್ಲ. ಅಂತ ಜನಕ್ಕೆ ಆದ್ರೆ ವೋಟಿಂಗ್ ಲಿಸ್ಟ್ ಕಡ್ಡಾಯವಾಗಿ ಬೇಕೇ ಬೇಕು. ಆ ಹೊತ್ತಿನಾಗ ನೀವೇನ್ ಮಾಡ್ತೀರಿ? ನಾವು ಏನ್ ಮಾಡ್ತೇವೆ ಅಂತವ್ರನ್ನ ಲಿಸ್ಟ್ ಮಾಡ್ತೇವ್ರಿ ಮೇಡಮ್. ಲಿಸ್ಟ್ ಮಾಡಿ ನಮ್ಮ ಸಾಹೇಬ್ರ ಗಮನಕ್ಕೆ ತೊಗೊಂಬರ್ತೇವ್ರಿ. ಹಿಂಗಾಗೇ ಸರ್ ಹಿಂಗೆ ಸಮಸ್ಯೆ ಅದ ಅಂತ ಹೇಳಿ ಆ ಸಾಹೇಬ್ರು ಏನ್ ಮಾಡ್ತಾರೆ, ಮುಂದೆ ಏನು ಅವ್ರು ನಮ್ಗೆ ತಿಳಿಸ್ತಾರೆ, ನಾವು ಆ ಥರ ಮಾಡ್ತೀವಿ. ಅದಕ್ಕಾಗಿ ನೀವು ಒಟ್ಟು ಎಲ್ಲ ವೋಟಿಂಗ್ ಕ್ಯಾನ್ಸಲ್ ಆಗೋಂಗ್ ಮಾಡ್ಬೇಡ್ರಿ. ಇಲ್ಲ ಆಮೇಲೆ ಫಾರ್ಮೇಟ್ ಹೆಪ್ಪಟ್ನವ್ರು ಇರ್ತಾರ, ಒಂದ್ ವೇಳೆ ಅವ್ರ ಮನ್ಯಾಗ ಕಲ್ತಿರಂಗಿಲ್ಲ, ಅವಾಗ ನೀವೇನ್ ಅವ್ರಿಗೆ ನಾನು ಸಹಾಯ ಮಾಡ್ತೇನೆ ಮೇಡಮ್. ಅವ್ರಿಗೆ ತುಂಬಾಕ್ ಬರ್ಲಿಲ್ಲ ಅಂದ್ರ ಅವ್ರ ಮಾಹಿತಿಯನ್ನ ನಾ ತಗೊಂಡು ಎಲ್ಲ ಪರಿಪೂರ್ಣವಾಗಿ ತುಂಬಿ ಅವ್ರಿಗೆ ನಾ ಸಹಾಯ ಮಾಡುವಂತ ಕೆಲಸನ ಮಾಡ್ತಾ ಇದ್ದೇನೆ. ನನಗೆ ತಿಳಿದಿಲ್ಲ ಅಂದ್ರೆ ಓಣಿ ಹೊರೆ ಹಿರಿಯರನ್ನ ಕೇಳಿ ಅವ್ರಿಗೆ ಕೇಳಿ ಅವ್ರಿಗೆ ತುಂಬಿಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೇನೆ. ಆಮೇಲೆ ಅವ್ರಿಗೆ ಸಹಾಯವಾಣಿ ಎಲ್ಲದ ಮತ್ತು ಹೆಲ್ಪ್ ಡೆಸ್ಕನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ತಾವು ಮಾಹಿತಿ ತೊಗೊಂಬರ್ರಿ ಅಂತ ಅವ್ರ ಮಾರ್ಗದರ್ಶನನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾವ ರಿಜೆಕ್ಟ್ ಮಾಡಬೇಡ್ರಿ. ಇಲ್ಲ, ಯಾಕಂದ್ರೆ ನಿಮಗೆ ಏನಾರ ಸಮಸ್ಯೆ ಆದ್ರೂ ಚುನಾವಣೆ ಅಧಿಕಾರಿ ತಿಳಿಸ್ರಿ. ಅವರೆಲ್ಲ ಆಫೀಸಲ್ಲಿ ಏನು ಮಾಡಬೇಕು. ಪ್ರತಿಶತ 100% ನಾ ಕೆಲಸ ಮಾಡಕತ್ತೇನ್ರಿ ಮೇಡಮ್. ಈಗ 80% ನಾ ಸಾಧನೆಯನ್ನ ಮಾಡಿದ್ದೇನ್ರಿ. ಇನ್ನು 20% ಐತ್ರಿ. ನಾ ಖಂಡಿತವಾಗಿ ಎಲ್ಲ ಓಟಗಾರರು ಅರ್ಹ ಓಟಗಾರರು ಇರುವಂತೆ ನಾನು ನೋಡ್ಕೊಳ್ಳುವಂಥ ಜವಾಬ್ದಾರಿ
ನಮಸ್ತೆ. ಮಾಡಿ ನಿಮಗೆ ಏನು ಇವರಿಂದ ನಿಮ್ಗೆ ಒಳ್ಳೇದಾಗಿದೋ ಏನು ತೊಂದರೆ ಆಗಿದೋ? ಏನ್ ತೊಂದರೆ ಅಂತ ಏನಿಲ್ಲ. ಆದ್ರೆ ಸರಿಯಾಗಿ ಅವರು ಬಂದು ಒಂದ್ ಸಲ ಬಿಟ್ಟು ಎರಡ್ ಸಲ ಬಿಟ್ಟು 3 ಸಲ ಬರ್ತಾರೆ. ಹಾ ನಾವೇ ಇವತ್ತು ಕೊಟ್ಟು ನಾಳೆ ಕೊಟ್ಟು ಅಂತ ಹಾ ನಾವು ಒಂದೊಂದು ಪೇಪರ್ ಇರ್ತಾವ, ಒಂದೊಂದು ಪೇಪರ್ ಸಿಗಂಗಿಲ್ಲ. ಹಾ, ಮತ್ ಮಕ್ಕಳು ಅಲ್ಲಿ ಇಲ್ಲಿ ಅಂತಾರೆ, ಅವ್ರಿಗೆಲ್ಲ ತಗೊಂಡು ಕಲೆಕ್ಟ್ ಮಾಡಿ ಹಾ ನಿನ್ನೆ ತನಕ ಅವ್ರಿಗೆಲ್ಲ ಕೇಳ್ತಾರೆ. ಏನ್ ತೊಂದ್ರೆ ಏನಾಗಿಲ್ಲ ನಮ್ಮ